ಹಾಯ್ ಹಲೋ ನಮಸ್ಕಾರ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ವಾರಣಾಸಿಯ ಗಂಗಾ ನದಿ ತೀರ, ಅಲ್ಲಿ ನಡೆದಂಥ ಗಂಗಾರತಿ ಜೊತೆಗೆ ವಾರಣಾಸಿಯ ಸಂಕ್ಷಿಪ್ತ ಇತಿಹಾಸ ಇವುಗಳನ್ನೆಲ್ಲ ತಿಳ್ಕೊಂಡ್ವಿ. ಇವತ್ತು ನಾವು ರಾತ್ರಿ ನಿದ್ದೆನೆ ಮಾಡಿಲ್ಲ. ನಾವೇನು ಮಾಡಿದ್ವಿ, ಬೆಳಿಗ್ಗೆನೆ ಎದ್ದು ವಿಶ್ವನಾಥನ ದರ್ಶನ ಪಡೆಯೋದಕ್ಕೆ ಸಿದ್ಧ ಆಗ್ತಾ ಇದ್ವಿ. ನೀವು ನಮ್ಮ ಜೊತೆ ಬರಬೇಕಲ್ವಾ? ಬನ್ನಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಹೋಗೋಣ. ಏನೇನಾಯಿತು ಏನೆಲ್ಲ ಆಯಿತು ಅಂತ ನಿಮಗೆ ಜೊತೆಯಲ್ಲೇ ವಿವರಿಸ್ತಾ ಹೋಗ್ತೀನಿ. ಜೊತೆಗೆ ಕಾಶಿ ವಿಶ್ವನಾಥನ ದೇವಸ್ಥಾನದ ಸ್ವಲ್ಪ ಇತಿಹಾಸನ ಸಹಿತ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಇಷ್ಟೆಲ್ಲ ನಿಮ್ಮ ಜೊತೆ ಮಾತಾಡ್ತಾ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಜೊತೆ ಪ್ರಾರಂಭಿಸ್ತಾ ಇದ್ದೀನಿ. ಬನ್ನಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಹೋಗೋಣ. ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವದಾಯ ಚ ದೂರೇ ವದಾಯ ಚ ನಮೋ ಹಂತೆ ಚ ಹನೀಯಸೆ. ವಾರಣಾಸಿಯಲ್ಲಿ ಶಿವನ ಧ್ಯಾನ ಮಾಡುತ್ತಾ ಮುಂಜಾನೆ 2:15 ಗಂಟೆಗೆ ನಾವು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಕಾಶಿಯಲ್ಲಿದ್ದಂಥ ಶೃಂಗೇರಿ ಶಂಕರಾಚಾರ್ಯ ಮಠ ಇಲ್ಲಿಗೆ ತೆರಳಿದ್ವಿ. ಅಲ್ಲಿ ನಮಗೆ ವಿಶ್ವನಾಥನ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ಹಾಗಾಗಿ ಮುಂಜಾನೆ ಎದ್ದು ನಾವು ನಮ್ಮ ಸ್ಥಳದಿಂದ ಕಾಶಿ ಶೃಂಗೇರಿ ಶಾರದಾ ಮಠದ ಒಂದು ಆವರಣಕ್ಕೆ ತೆರಳಿದ್ವಿ. ಬಹಳ ಆಹ್ಲಾದಕರವಾದಂಥ ವಾತಾವರಣದಲ್ಲಿ ಆ ಮಠ ಇತ್ತು. ನಾವು ದೂರದ ವಾರಣಾಸಿನಲ್ಲಿ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಪರಂಪರೆಯನ್ನು ನೋಡ್ತಾ ನಿಜವಾಗ್ಲೂ ಬಹಳ ಸಂತೋಷಗೊಂಡ್ವಿ. ಜೊತೆಗೆ ಆವರಣದಲ್ಲಿದ್ದಂಥ ಸ್ವಚ್ಛತೆ, ಅಲ್ಲಿ ಹೋದವರು ಕುಳಿತುಕೊಳ್ಳೋಕೆ ಮಾಡಲಾಗಿದ್ದಂಥ ಆಸನ ವ್ಯವಸ್ಥೆ, ಇದೆಲ್ಲ ನೋಡಿ ನಿಜವಾಗ್ಲೂ ಭಕ್ತಿಪೂರ್ವಕವಾಗಿ ಆ ಒಂದು ಕಾಶಿ ಮಠದ ಉಸ್ತುವಾರಿಗಳಿಗೆ ನಮಿಸಿದ್ವಿ. ಈ ಶೃಂಗೇರಿ ಶಾರದಾ ಪೀಠಕ್ಕೂ ಹಾಗೂ ವಾರಣಾಸಿಗೂ ಐತಿಹಾಸಿಕ ಸಂಬಂಧ ಇದೆ. ಆದಿಶಂಕರಾಚಾರ್ಯರು ಕಾಶಿನಲ್ಲಿ ಬಹಳ ದೀರ್ಘಕಾಲ ನೆಲೆಸಿದ್ರು. ಇಲ್ಲೇ ತಮ್ಮ ಪ್ರಸಿದ್ಧ ಭಾಷ್ಯಗಳನ್ನು, ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಇವುಗಳಿಗೆ ವಿವರಣೆಗಳು, ಮನಿಷಾ ಪಂಚಕಂ, ಕಾಪಿ ಪಂಚಕಂ ಇವುಗಳನ್ನ ಇದೇ ವಾರಣಾಸಿನಲ್ಲಿ ಆದಿಶಂಕರಾಚಾರ್ಯರು ರಚಿಸ್ತಾರೆ. 1346ರಲ್ಲಿ ಶೃಂಗೇರಿ ಶಾರದಾ ಪೀಠದ 13ನೇ ಜಗದ್ಗುರುಗಳಾದ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳು ಕಾಶಿ ಚಂದ್ರಮೌಳೀಶ್ವರ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಈ ಶಾಖಾ ಮಠ ಆ ಒಂದು ಸಮಯದಲ್ಲೇ ಇಲ್ಲಿ ರೂಪುಗೊಳ್ಳುತ್ತೆ. 1346ರಿಂದ ಇಲ್ಲಿವರೆಗೆ ತನ್ನದೇ ಆದ ಘನತೆಯಿಂದ ವಾರಣಾಸಿನಲ್ಲಿ ಆದಿಶಂಕರಾಚಾರ್ಯ ಇವರ ಆಶಯವನ್ನು ಮೆರೆಸ್ತಾ ತನ್ನ ಇತಿಹಾಸನ ಸಾರ್ತಾ ಇದೆ. ನೋಡಿ, ಅದೇ ಆವರಣದಲ್ಲಿದ್ದಂಥ ಗೋಶಾಲೆನ ನೋಡೋದಕ್ಕೆ ಹೋಗ್ತಾ ಇದ್ವಿ. ದೂರದಲ್ಲಿ ನಮ್ಮ ಕಣ್ಣಿಗೆ ಕಂಡಂಥ ಈ ಗೋವುಗಳ ದರ್ಶನನ ಮುಂಜಾನೆ ಮಾಡೋಣ ಅಂತ ಹೇಳಿ ಅಲ್ಲಿದ್ದಂಥ ಗೋಶಾಲೆಗೆ ನಾವು ಭೇಟಿ ಕೊಟ್ವಿ. ಬಹಳ ಶಾಂತ ರೀತಿ ಇದ್ದಂಥ ಗೋವುಗಳು, ಅವುಗಳಿಗೆ ಪಾಲನೆ ಪೋಷಣೆನ ಮಠದ ವತಿಯಿಂದ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಕಣ್ಣಿಗೆ ತುಂಬ ಖುಷಿ ಕೊಟ್ಟಂಥ ಒಂದು ನೋಟ ಆಗಿತ್ತು. ಧರ್ಮಪಾಲನಲ್ಲಿ ಗೋವುಗಳ ರಕ್ಷಣೆ, ಅವುಗಳನ್ನು ಸಾಕೋದು ಇವೆಲ್ಲ ಒಂದು ಧರ್ಮದ ಅಂಗವಾಗಿಯೇ ಮೇಳೈಸಿಕೊಂಡು ಬಂದಿದೆ. ಅದೇ ರೀತಿ ಈ ಶಾಖಾ ಮಠದಲ್ಲಿ
ಬಹಳ ಅಚ್ಚುಕಟ್ಟಾಗಿ ಗೋಶಾಲೆ ನಿರ್ಮಿಸಿ ಗೋವುಗಳನ್ನ ಇಲ್ಲಿ ಸಾಕ್ತಾ ಇದ್ದಾರೆ. ಒಂದು ರೀತಿ ಬಹಳ ಪ್ರೀತಿಯಿಂದ ಸಾಕ್ತಾ ಇರುವಂಥ ಒಂದು ವಾತಾವರಣ ನಮಗೆ ಇಲ್ಲಿ ಕಣ್ಣಿಗೆ ಹಬ್ಬನ ಉಂಟು ಮಾಡಿತು. ಯಾವುದೇ ಒಂದು ಗೋವು ಸಹಿತ ನಾವು ಎಷ್ಟೇ ಹತ್ರ ಹೋದ್ರೂ ಬಹಳ ಸೌಮ್ಯತೆಯಿಂದ ವರ್ತಿಸಿ ನಮ್ಮ ಒಂದು ಪ್ರೀತಿಯನ್ನ ಅವುಗಳು ಸ್ವೀಕರಿಸಿದ್ವು. Download this music on yellowtunes.net. ಮಠದ ಆವರಣದಿಂದ ಅಲ್ಲಿಯ ಸಿಬ್ಬಂದಿಯವರ ಜೊತೆಯಲ್ಲಿ ನಾವು ಕಾಶಿ ವಿಶ್ವನಾಥನ ದರ್ಶನ ಮಾಡೋದಕ್ಕೆ ಸಿದ್ಧ ಆಗ್ತಾ ಇದ್ವಿ. ಹೊರಗಡೆ ನೋಡಿ ಮಠದ ಒಂದು ನೋಟ ಎಷ್ಟು ಚೆನ್ನಾಗಿದೆ ಅಲ್ವಾ? ಹೊರ ನೋಟವನ್ನ ಆನಂದದಿಂದ ಅನುಭವಿಸ್ತಾ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಿ ದರ್ಶನ ಮಾಡುವಂಥ ಒಂದು ಕುತೂಹಲದಲ್ಲಿ ನಾವೆಲ್ಲ ಅಲ್ಲಿ ಇದ್ವಿ. ಅಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಆಟೋ ವ್ಯವಸ್ಥೆ ಆಗಿತ್ತು. ಆಟೋ ರಿಕ್ಷಾಗಳು ಬಂದು ನಮ್ಮನ್ನು ಕಾಶಿ ವಿಶ್ವನಾಥನ ದರ್ಶನಕ್ಕೆ, ಅಂದರೆ ಶೃಂಗೇರಿ ಶಾರದಾ ಪೀಠದಿಂದ ನಮ್ಮನ್ನು ಕಾಶಿ ವಿಶ್ವನಾಥನ ದರ್ಶನ ಮಾಡುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗೋದಕ್ಕೆ ವಾಹನಗಳು ಸಿದ್ಧವಾದವು. ಬನ್ನಿ, ಮುಂಜಾನೆಯ ವಾರಣಾಸಿನಲ್ಲಿ ಆಟೋ ಸವಾರಿ ಮಾಡ್ತಾ ನಮ್ಮ ಪ್ರಯಾಣನ ಶುರು ಮಾಡೋಣ. ಸಾಮಾನ್ಯವಾಗಿ ಅರ್ಧರಾತ್ರಿನಾಗೆ ಯಾವ್ದಾರ ಒಂದು ಪಟ್ಟಣನ ನಾವು ಸುತ್ತಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಬಹಳ ನೀರವತೆ ಅಲ್ಲಿ ಗೋಚರಿಸುತ್ತೆ. ಏಕೆಂದರೆ ಆಲ್ಮೋಸ್ಟ್ ಎಲ್ಲ ನಿದ್ರೆ ಮಾಡುವಂಥ ಸಮಯ, ಇಡೀ ನಗರನೇ ಸುಖ ನಿದ್ದೆಯಲ್ಲಿ ಮುಳುಗುವಂಥ ಸಮಯ. ಆದರೆ ನಮಗೆ ವಾರಣಾಸಿನಲ್ಲಿ ಕಂಡ ದೃಶ್ಯಗಳೇ ಬೇರೆ. ನಾವು ಆಟೋದಲ್ಲಿ ಹೋಗ್ತಾ ಕೆಲವು ಕಡೆ ನಮಗೆ ಸಾಮಾನ್ಯ ನಗರಗಳಲ್ಲಿ ಕಂಡುಬರುವಂಥ ಒಂದು ದೃಶ್ಯಗಳು ಕಂಡು ಬಂದರೂ ಸಹಿತ ಅತಿ ಹೆಚ್ಚು ಪಟ್ಟಣದ ಭಾಗಗಳಲ್ಲಿ ಜನಜೀವನ ಸಾಕ್ತಾನೆ ಇತ್ತು. ಅಲ್ಲಿ ಚಟುವಟಿಕೆಗಳು ನಡೀತಾ ಇರೋದು ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇತ್ತು. ವಾರಣಾಸಿನಲ್ಲಿ ತಂಗಿದ್ದ ಜನ ಮುಂಜಾನೆ ಸ್ನಾನ ಮಾಡಿಕೊಂಡು ದೇವಸ್ಥಾನಗಳ ಕಡೆಗೆ ಬರೋದು ಇಲ್ಲಿ ಸಾಮಾನ್ಯವಾದಂಥ ದೃಶ್ಯ.
ಅದೇ ರೀತಿ ನಾವುಗಳು ಸಹಿತ ಹೋಗ್ತಾ ಇದ್ವಿ. ಆಮೇಲೆ ಇನ್ನೊಂದು ವಿಶೇಷ, ಯಾವ್ದಾದ್ರು ಊರಿಗೆ ಹೋದ್ರೆ ಅರ್ಧ ರಾತ್ರಿನಾಗೆ ಆಟೋಗಳು ಸಿಗೋದು ಬಹಳ ಕಷ್ಟ. ಆದರೆ ತದ್ವಿರುದ್ಧ ಅನ್ನೋ ರೀತಿಯಲ್ಲಿ ನಮಗೆ ವಾರಣಾಸಿನಲ್ಲಿ ನಾವು ನಲ್ಲಿ ಬುಕ್ ಮಾಡಿದ ಆಟೋಗಳು ತಕ್ಷಣವೇ ನಮ್ಮಲ್ಲಿಗೆ ಬಂದದ್ದು ಬಹಳ ಆಶ್ಚರ್ಯ ಉಂಟು ಮಾಡಿತು. ಬಹಳಷ್ಟು ನಗರಗಳಲ್ಲಿ ಆಟೋಗಳು ಸಿಗೋದೇ ದುಸ್ತರ ಅನ್ನೋ ಪರಿಸ್ಥಿತಿನಲ್ಲಿ ಇಲ್ಲಿ ವ್ಯತಿರಿಕ್ತವಾಗಿ ಆಟೋಗಳು ತಕ್ಷಣ ನಮಗೆ ಲಭ್ಯ ಆಗಿದ್ದು ಬಹಳ ವಿಶೇಷ ಆಗಿದೆ. ನಾವು ಕಾಶಿ ವಿಶ್ವನಾಥನ ದೇವಸ್ಥಾನದ ಆವರಣದಲ್ಲಿ ಸರತಿ ಸಾಲಿನ ಹತ್ತಿರ ನಾವು ತೆರಳಿದ್ವಿ. ಅಲ್ಲಿನ ನೋಟಗಳು ಬಹಳ ವಿಶೇಷ ಅನಿಸೋದಕ್ಕೆ ಶುರು ಮಾಡಿದ್ವು. ಎಲ್ಲ ರೀತಿಯ ಜನಗಳು ಧಾರ್ಮಿಕವಾಗಿ ನಮಗೆ ಅಲ್ಲಿ ಕಂಡು ಬಂದರು. ಸುತ್ತಮುತ್ತಲಿನ ಚಟುವಟಿಕೆಗಳನ್ನ ನೀವು ನೋಡಿ. ರಾತ್ರಿ ಸುಮಾರು ಒಂದು 3-3:15 ಗಂಟೆ ಸಮಯದಲ್ಲಿ ವಾರಣಾಸಿ ನಗರ ಹೇಗಿದೆ, ಕಾಶಿ ವಿಶ್ವನಾಥನ ದೇವಸ್ಥಾನದ ಸಮೀಪದ ದರ್ಶನದ ಸಾಲುಗಳ ಸುತ್ತಮುತ್ತ ನಡೆಯುವಂಥ ಚಟುವಟಿಕೆಗಳು ಹೇಗಿದೆ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇದನ್ನು ನೀವು ಸಹಿತ ನೀವಿಲ್ಲಿ ನೋಡೋದಕ್ಕೆ ಅವಕಾಶ ಇದೆ. ನಮಗಿಂತ ಮುಂಚೆ ಬಹಳಷ್ಟು ಬೇರೆ ಬೇರೆ ಕಡೆಗಳಿಂದ, ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಜನಗಳು ಆಗಮಿಸಿ ದರ್ಶನ ಪಡೆಯೋದಕ್ಕೆ ಸಿದ್ಧ ಆಗ್ತಾ ಇದ್ರು. ಹಾಗೆ ನಮ್ಮ ಸುತ್ತಮುತ್ತ ಇದ್ದಂಥ ಒಂದು ಸಾರ್ವಜನಿಕ ಒಂದು ಸರತಿ ಸಾಲಿನಿಂದ ನಾವು ನಿಂತ ನಂತರ
ಇನ್ನೂ ಜನಗಳು ಸೇರ್ಕೊಳ್ತಾ ಅದು ಉದ್ದ ಆಗ್ತಾ ಹೋಯಿತು. ಅಷ್ಟೊತ್ತಿಗಾಗಲೇ ನಮ್ಮ ತಂಡದಲ್ಲಿ ಕೆಲವರು ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ತ್ರಿಶೂಲದ ತಿಲಕವನ್ನು ಹಣೆಗೆ ಧರಿಸಿ ಬಹಳ ಖುಷಿಯಿಂದ ಸೆಲ್ಫಿ ತೆಕ್ಕೊಳ್ತಾ ಇದ್ರು. ನೋಡಿ, ಹಣೆಯಲ್ಲಿನ ತ್ರಿಶೂಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದಕ್ಕೆ, ಜೊತೆಗೆ ಧಾರ್ಮಿಕ ಭಾವನೆಗಳನ್ನ ಮೂಡಿಸುತ್ತೆ ಅಂತ. ಇದೆಲ್ಲ ಒಂದು ನೋಟಗಳು ಮುಂಜಾನೆ ನಮ್ಮ ದೇಹದ ಆಯಾಸವನ್ನು ಕಡಿಮೆ ಮಾಡುತ್ತೆ. ಜೊತೆಗೆ ವಿಶ್ವನಾಥನ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ಬಹಳಷ್ಟು ನೋಟಗಳು ನಮ್ಮ ಮನಸ್ಸಿಗೆ ಉಲ್ಲಾಸ ಹಾಗೂ ಸಂತೋಷನ ಕೊಡುತ್ತೆ. ಜನಗಳು ಬರ್ತಾನೆ ಇದ್ರು. ಕೆಲವರು ಒಂದು ಸರತಿ ಸಾಲಿನ ಮಧ್ಯದಲ್ಲಿ ಹೋಗಿ ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಜನಗಳು ಅವ್ರಿಗೆ ಬುದ್ಧಿ ಹೇಳ್ಬಿಟ್ಟು ಹಿಂದೆ ಕಳಿಸ್ತಾ ಇದ್ರು. ಇಂತಹ ಚಟುವಟಿಕೆಗಳು ಎಲ್ಲ ಕಡೆ ಸಾಮಾನ್ಯ, ಇಲ್ಲಿಯೂ ಸಹಿತ ಅದು ನಮಗೆ ಕಾಣಿಸ್ತಿತ್ತು. ಹಾಗೆ ಅಂಗಡಿ ಸಾಲಿನ ಒಂದು ಪಕ್ಕದಲ್ಲೇ ಸಾರ್ವಜನಿಕರು ಈಗಾಗಲೇ ಬರೋದಕ್ಕೆ ಶುರು ಮಾಡಿದ್ದಾರೆ ಅಂತ ಹೇಳಿ ಹಲವಾರು ಅಂಗಡಿನವರು ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಶುರು ಮಾಡೋದಕ್ಕೆ ಅಂಗಡಿ ತೆರೀತಾ ಇದ್ರು. ಜೊತೆಗೆ ಇಲ್ಲೊಂದು ವಿಶೇಷ ಏನು ಗೊತ್ತಾ, ಪ್ರೈವೇಟ್ ಲಾಕರ್ಸು ಬಹಳಷ್ಟು ಕಡೆ ಲಭ್ಯ ಇದೆ. ನಿಮ್ಮ ಏನಿದೆ ಅಮೂಲ್ಯವಾದ ಸಾಮಗ್ರಿಗಳನ್ನ ಇಟ್ಕೊಂಡು ಲಾಕರ್ ಫೆಸಿಲಿಟಿನ ಕೊಡೋದಕ್ಕೆ ಅವರು ಹಲವಾರು ಕಡೆ ಖಾಸಗಿ ಒಂದು ಲಾಕರ್ ಫೆಸಿಲಿಟಿನ ಇಲ್ಲಿ ಪ್ರತಿಯೊಂದು ಅಂಗಡಿಗಳಲ್ಲಿ ಪ್ರೊವೈಡ್ ಮಾಡ್ತಾರೆ. ಹಾಗೆ ಪೊಲೀಸ್ನವರು ಸಹಿತ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಭಂಗ ಆಗದೇ ಇರೋ ರೀತಿಯಲ್ಲಿ ಇಲ್ಲಿ ಶಿಸ್ತಿನಿಂದ ಸಾರ್ವಜನಿಕರು ನಿಂತ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಜೊತೆಗೆ ಅವ್ರಿಗೆ ಬೇಕಾದಂಥ ತಿಳುವಳಿಕೆನ ಸಹಿತ ಇಲ್ಲಿ ನೀಡ್ತಾರೆ. ಇದು ನಾವು ಕಂಡ ಮುಂಜಾನೆಯ ವಾರಣಾಸಿಯ ಒಂದು ನೋಟ. ಬಹಳಷ್ಟು ನೋಟಗಳು ನಮಗೆ ವಿಶೇಷ ಅಂತ ಅನಿಸುತ್ತೆ. ನೋಡಿ, ಇಲ್ಲೊಂದು ಅಂಗಡಿನಲ್ಲಿ ವ್ಯಾಪಾರ ಆಗಲೇ ಶುರು ಆಯಿತು. ಹೂವು, ಒಂದು ಚೆಂಡು ಹೂವಿನ ರೀತಿಯಲ್ಲಿ ಇರುವಂಥ ಹೂಗಳನ್ನ ಇಟ್ಕೊಂಡು ಜನಗಳಿಗೆ ಹೂವನ್ನ ದೇವರಿಗೆ ಅರ್ಪಿಸಿ ಅನ್ನೋ ರೀತಿಯಲ್ಲಿ ತಮ್ಮ ವ್ಯಾಪಾರನ ಆಗಲೇ ಶುರು ಮಾಡಿಕೊಂಡಿದ್ರು. ದೇವಸ್ಥಾನದ ಬಳಿ ನಿಂತ ಭಕ್ತರು ಪೂಜೆಗೆ ಬೇಕಾದಂಥ ಸಾಮಗ್ರಿಗಳನ್ನ ತಗೊಳ್ತಾ ಇದ್ರು. ಇನ್ನೊಂದು ಭಾಗದಲ್ಲಿ ಯಾರು ಎಲ್ಲೇ ಹೋದ್ರು, ಯಾವುದೇ ಇದಕ್ಕೆ ಹೋದ್ರು, ಬೆಳಿಗ್ಗೆ ಒಂದು ಸ್ವಲ್ಪ ಟೀ ಅಥವಾ ಕಾಫಿ ಕುಡಿಯುವಂಥ ಅಭ್ಯಾಸ ಕೆಲವರಿಗಿರುತ್ತೆ. ಅಂತಹ ಭಕ್ತರ ಕಾಫಿ ಅಥವಾ ಟೀ ಕುಡಿಯೋ ಒಂದು ಆಸೆಗೆ ಬೆಂಬಲವಾಗಿ ನಿಂತಿದ್ದು ಇಂತಹ ಸಣ್ಣ ಪುಟ್ಟ ಕ್ಯಾಂಟೀನು. ಅವರು ಸಹಿತ ತಮ್ಮ ವ್ಯಾಪಾರನ ಶುರು ಮಾಡ್ತಾ ಇದ್ದಾರೆ. ಹಾಗೆ ಒಂದೊಂದಾಗಿ ವಾಣಿಜ್ಯದ ಅಂಗಡಿಗಳು, ಮಳಿಗೆಗಳು ತೆಗೆದು ತಮ್ಮ ವ್ಯಾಪಾರ ವಹಿವಾಟನ್ನ ಶುರು ಮಾಡ್ತಾ ಇದ್ರು. ನಾವು ನೋಡ್ತಾನೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋಯಿತು. ಕಾಶಿ ವಿಶ್ವನಾಥನ ದರ್ಶನ ಪಡೆಯೋದಕ್ಕೆ ಬಹಳಷ್ಟು ಜನ ಆಗ್ಲೇ ತಮ್ಮ ಇದನ್ನು ಸಿದ್ಧತೆ ಮಾಡಿಕೊಂಡು ಹೊರಡ್ತಾ ಇದ್ರು. ಅದೇ ರೀತಿ ಸುತ್ತಮುತ್ತಲಿನ ಅಂಗಡಿಗಳು ಹೂವುಗಳನ್ನ ಮಾರೋದ್ರ ಮೂಲಕ, ಬೆಳಗಿನ ತಿಂಡಿಗಳನ್ನ ಮಾಡೋದ್ರ ಮೂಲಕ ತಮ್ಮ ವ್ಯಾಪಾರ ವಹಿವಾಟನ್ನ ಶುರು ಮಾಡಿದರು. ಬಿಲ್ವಪತ್ರೆ, ಹೂಗಳು, ಪೂಜಾ ಸಾಮಗ್ರಿಗಳು ಇದೆಲ್ಲ ಬೆಳಿಗ್ಗೆನೆ ಮಾರಾಟ ಮಾಡೋದಕ್ಕೆ ಸಿದ್ಧಪಡಿಸ್ಕೊಳ್ತಾ ಇರ್ತಾರೆ. ಈ ಒಂದು ನೋಟ ನಮ್ಮ ಮನಸ್ಸನ್ನು ಸುರಗೊಳ್ತು. ನಾವು ನಿಂತಿದ್ದ ದಣಿವನ್ನು ತಣಿಸೋದಕ್ಕೆ ಇಂತಹ ನೋಟಗಳು ಬಹಳವಾಗಿ ಪೂರಕವಾಗಿ ನಮ್ಮ ಕಣ್ಣಿಗೆ ಒದಗಿ ಬಂದವು. ಅಲ್ಲೇ ಇದ್ದಂಥ ಕಾನೂನು ಸುವ್ಯವಸ್ಥೆ ಪಾಲಿಸೋಕ್ಕೆ ತಿಳುವಳಿಕೆ ನೀಡ್ತಾ ಇದ್ದಂಥ ಪೊಲೀಸ್ನವರ ದರ್ಶನ ನೋಡಿ ಇಲ್ಲಾಗ್ತಾ ಇದೆ. ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಬಹಳ ಸಮಾಧಾನದಿಂದ ಇಲ್ಲಿನ ಏನಿದೆ ವ್ಯವಸ್ಥೆ, ಹೇಗೆ ನಿಂತ್ಕೊಳ್ಬೇಕು, ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಬಹಳ ಸಮಾಧಾನದಿಂದ ತಿಳುವಳಿಕೆ ಕೊಡ್ತಾ ಇದ್ರು. ಎಲ್ಲಿಯೂ ತಮ್ಮ ಇಲಾಖೆಯ ಗತ್ತನ್ನು ತೋರಿಸೋದ್ರ ಮೂಲಕ ದಬ್ಬಾಳಿಕೆ ಇಲ್ಲಿ ಕಾಣಿಸ್ಲಿಲ್ಲ. ಹಾಗೆ ಅಲ್ಲೇ ಇದ್ದಂಥ ನೋಡಿ, ನಾವು ಎಲ್ಲಿಂದ ಎಲ್ಲೇ ಹೋದರೂ ಶುಚಿತ್ವದ ಬಗ್ಗೆ ನಮಗೆ ಕಾಣುವಂಥ ನೋಟಗಳು ಇಂತಹ ನೋಟಗಳು ಕಾಣುತ್ತೆ. ಪಾತ್ರೆಗಳನ್ನ ಅಲ್ಲೇ ತೊಳೆದು ನೀರನ್ನ ಅಲ್ಲೇ ಮಾಡಿಕೊಂಡು ತನ್ನ ಕ್ಯಾಂಟೀನ್ನ
ಶುರು ಮಾಡ್ತಾ ಇದ್ದಾರೆ ಒಬ್ಬರು ಮಹನೀಯರು. ಧಾರ್ಮಿಕ ಕೇಂದ್ರದ ಅಕ್ಕಪಕ್ಕ ಇಂತಹ ಕ್ಯಾಂಟೀನ್ ನಡೆಸಿಕೊಳ್ಳುವಂಥ ಮಹನೀಯರು ಶುಚಿತ್ವನ ಕಾಪಾಡೋದು ಅವರ ಕರ್ತವ್ಯ ಅನ್ನೋದನ್ನ ಮರೆತಂತಾಗಿತ್ತು. ಇನ್ನು ವಾರಣಾಸಿಯ ಅಥವಾ ಕಾಶಿಯ ವಿಶ್ವನಾಥನ ದೇವಸ್ಥಾನದ ಸಂಕ್ಷಿಪ್ತ ಇತಿಹಾಸನ ನಿಮಗೆ ಹೇಳ್ತೀನಿ ಕೇಳಿ. ಈ ಒಂದು ದೇವಸ್ಥಾನ ಏನಿದೆ ನಮ್ಮ ದೇಶದಲ್ಲಿರುವಂಥ 12 ಜ್ಯೋತಿರ್ಲಿಂಗಗಳ ದೇವಸ್ಥಾನಗಳಲ್ಲಿ ಒಂದು. ಗಂಗಾ ನದಿಯ ಪಶ್ಚಿಮ ದಂಡೆಯ ಮೇಲಿರುವಂಥ ಈ ದೇವಸ್ಥಾನದ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸನ ಹೇಳುತ್ತೆ. ಜೊತೆಗೆ ಈ ದೇವಸ್ಥಾನ ಏನಿದೆ ಪುರಾಣಗಳಲ್ಲಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ದೇವಸ್ಥಾನದ ಇತಿಹಾಸ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಈ ದೇವಸ್ಥಾನದ ಉಲ್ಲೇಖಗಳಿದೆ. ಮೂಲ ದೇವಸ್ಥಾನನ ಸುಮಾರು 2000ದಿಂದ 2500 ವರ್ಷಗಳ ಹಿಂದೆ ವಿಕ್ರಮಾದಿತ್ಯ ರಾಜರು ನಿರ್ಮಿಸಿದರು ಅನ್ನೋ ಒಂದು ಇತಿಹಾಸನ ಹೇಳ್ತಾರೆ. ಈ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಬಹಳಷ್ಟು ಸಾರಿ ಆಕ್ರಮಣಗಳಾಗಿದೆ. 1194ರಲ್ಲಿ ಮೊಹಮ್ಮದ್ ಗೋರಿಯ ದಂಡನಾಯಕ ಕುತ್ಬುದ್ದೀನ್ ಐಬಕ್ ಈ ದೇವಸ್ಥಾನನ 1230 ಆಕ್ರಮಣ ಮಾಡ್ತಾನೆ. ದೆಹಲಿ ಸುಲ್ತಾನ್ ಇಲ್ತುಷ್ಮಿತ್ ಆಳ್ವಿಕೆ ಕಾಲದಲ್ಲಿ ಗುಜರಾತಿನ ಒಬ್ಬ ವ್ಯಾಪಾರಿ ಈ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡ್ತಾರೆ. ಅನಂತರ ಸಿಕಂದರ್ ಲೋಧಿ ಕಾಲದಲ್ಲಿ ಇನ್ನೊಂದ್ಸರಿ ಆಕ್ರಮಣ ಆಗುತ್ತೆ. ಆ ನಂತರ 1585ರಲ್ಲಿ ಸುವರ್ಣ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದಂಥ ರಾಜ ತೋದರ್ಮಲ್ ಈ ದೇವಸ್ಥಾನನ ಪುನರ್ ನಿರ್ಮಾಣ ಮಾಡ್ತಾರೆ. 1669ರಲ್ಲಿ ಔರಂಗಜೇಬ್ ಕಾಲದಲ್ಲಿ ಬಹಳ ತೀವ್ರವಾದ ಆಕ್ರಮಣ ಈ ದೇವಸ್ಥಾನಗಳ ಮೇಲೆ ಆಗುತ್ತೆ. 1780ರಲ್ಲಿ ಅಹಲ್ಯಾಬಾಯಿ ಹೋಳ್ಕರ್, ರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಇವರು ದೇವಸ್ಥಾನನ ಬಹಳ ಅದ್ಭುತವಾಗಿ ಪುನರ್ ನಿರ್ಮಾಣ ಮಾಡ್ತಾರೆ. ಆ ದೇವಸ್ಥಾನದ ರೂಪುರೇಷೆಗಳನ್ನ ಇಂದಿಗೂ ಸಹಿತ ನಾವು ನೋಡಬಹುದು. ಬಹಳ ಆಕ್ರಮಣಕ್ಕೆ ಒಳಗಾಗಿದ್ದಂಥ ಕಾಶಿ ವಿಶ್ವನಾಥನ ದೇವಸ್ಥಾನವನ್ನು ಪುನರುಜ್ಜೀವನಗೊಳಿಸಿ ಅದ್ಭುತವಾಗಿ ನಿರ್ಮಿಸಿದಂಥ ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ನಾವೆಲ್ಲ ನಿಜಕ್ಕೂ ಕೃತಜ್ಞರಾಗಿರಬೇಕು. ಇವತ್ತು ವಾರಣಾಸಿಗೆ ಹೋದರೆ ಪ್ರಪ್ರಥಮವಾಗಿ ಆ ಮಹಾತಾಯಿಯನ್ನು ನೆನೆಯೋದು ನಮ್ಮೆಲ್ಲರದು ಕರ್ತವ್ಯ ಆಗಬೇಕು. ನಮ್ಮ ಚಾನಲ್ ಸಹಿತ ಅಹಲ್ಯಾಬಾಯಿ ಹೋಳ್ಕರ್ ಅವರಿಗೆ ಕೃತಜ್ಞತೆಗಳನ್ನ ಭಕ್ತಿಪೂರ್ವಕವಾಗಿ ಅರ್ಪಿಸುತ್ತೆ. 1836ರಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಪಂಜಾಬ್ ಸಿಖ್ ದೊರೆ ಇವರು ದೇವಸ್ಥಾನಕ್ಕೆ ಸುಮಾರು 1000 kg ಚಿನ್ನನ ಕೊಟ್ಟು ರಾಜಗೋಪುರ ನಿರ್ಮಾಣ ಮಾಡ್ತಾರೆ. ಅಂದಿನಿಂದ ಕಾಶಿ ವಿಶ್ವನಾಥನ ದೇವಾಲಯ ಸುವರ್ಣ ದೇವಸ್ಥಾನ ಅಂತ ಸಹಿತ ಹೆಸರು ಗಳಿಸುತ್ತೆ. ಎಂತಹ ಅದ್ಭುತವಾದಂಥ ಕಾರ್ಯಗಳನ್ನ ಮಹನೀಯರು ಮಾಡಿದಾರಲ್ವಾ. ವಿಶೇಷ ನೇಪಾಳದ ರಾಜರು ಇಲ್ಲಿನ ನಂದಿ ವಿಗ್ರಹ ಸ್ಥಾಪನೆ ಮಾಡೋದಕ್ಕೆ 7 ಅಡಿಯ ಶಿಲೆಯನ್ನು ದಾನ ಮಾಡಿದ್ದಾರೆ. ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರುವಂಥ ಕಾಶಿ ವಿಶ್ವನಾಥ ಸ್ವಾಮಿಯ ದರ್ಶನ ಮಾಡೋಣ. ನೋಡಿ, ಕಣ್ತುಂಬಿಕೊಳ್ಳಿ ಕಾಶಿ ವಿಶ್ವನಾಥನ ದರ್ಶನ. ಬಹಳ ಚಂದದ ನೋಟ ಅಲ್ವಾ. ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿ ಜರುಗುವಂಥ ಧಾರ್ಮಿಕ ಒಂದು ಆಚರಣೆಗಳನ್ನ ನೋಡ್ತಾ ಕಣ್ಣುಗಳು ಪಾವನ ಆಗುತ್ತವೆ. ಇಲ್ಲಿ ಆಚರಿಸುವಂಥ ಪ್ರತಿಯೊಂದು ಕ್ರಿಯೆಗೂ ಒಂದೊಂದು ಅರ್ಥಪೂರ್ಣವಾದ ಧಾರ್ಮಿಕವಾದ ಸಂಕೇತಗಳಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರುವಂಥ ಕಾಶಿ ವಿಶ್ವನಾಥನ ದರ್ಶನ ಪಡೆದು ನಾವು ಸಹಿತ ಪುನೀತರಾದವು. ಬಹಳಷ್ಟು ವಿಶೇಷಗಳು ಈ ಸನ್ನಿಧಿನಲ್ಲಿ ಜರುಗುತ್ತೆ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂಥ ಇಲ್ಲಿ ನೆಲೆಸಿರುವಂಥ ಕಾಶಿ ವಿಶ್ವನಾಥನ ಅನುಗ್ರಹಕ್ಕೆ ಪಾತ್ರರಾಗೋದಕ್ಕೆ ನಾವುಗಳು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು. ಇಂತಹ ಒಂದು ನೋಟವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಒಂದು ಸಂತೋಷ ನಮಗೂ ಸಹಿತ ಇದೆ. ನೋಡಿದ್ರಲ್ವಾ ಎಷ್ಟು ಚಂದದ ಕಾಶಿ ವಿಶ್ವನಾಥನ ದರ್ಶನ ಆಯಿತು. ಇಲ್ಲಿ ಸಿಗುವಂಥ ಆಚರಣೆಗಳ ನೋಟಗಳು ನಿಮಗೆ ಪ್ರಸ್ತುತಪಡಿಸಿದ್ದಾಯಿತು. ಇಷ್ಟೆಲ್ಲ ವಿಷಯಗಳನ್ನ ನಿಮ್ಮ ಮುಂದೆ ಚಾನಲ್ನಲ್ಲಿ ಪ್ರಸ್ತುತಪಡಿಸಿದ್ದೀವಿ. ಇನ್ನೊಂದು ವಿಶೇಷ ಸೂಚನೆ,
ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ಯಾವುದೇ ರೀತಿಯ ಫೋಟೋಗೆ ಆಗಲಿ ವಿಡಿಯೋಗಾಗಲಿ ಅವಕಾಶ ಇರೋದಿಲ್ಲ. ನಮಗೆ ಕೆಲವು ಮೂಲಗಳಿಂದ ಸಿಕ್ಕ ಕೆಲವೊಂದು ಚಿತ್ರಗಳನ್ನ ಬಳಸ್ಕೊಂಡು ಈ ನೋಟವನ್ನು ಮರು ನಿರ್ಮಾಣ ಮಾಡಿದ್ದೀವಿ. ಹಾಗಾಗಿ ಇದು ನಾವೇ ಒಳಗಡೆ ಫೋಟೋಶೂಟ್ ಮಾಡಿದ್ವಿ ಅನ್ನೋ ಭಾವನೆ ಯಾರಿಗೂ ಬರೋದು ಬೇಡ. ಇಷ್ಟೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ, ಇತಿಹಾಸನ ಹೇಳೋದಕ್ಕೆ ನಮಗೆಲ್ಲ ಖುಷಿ ಆಯಿತು. ನಮ್ಮ ತಂಡದವರು ದರ್ಶನ ಮುಗಿಸಿ ಹೊರಗಡೆ ಬಂದಾಗ ಮುಖದಲ್ಲಿದ್ದಂಥ ಭಾವನೆಗಳನ್ನ ನೀವು ಗಮನಿಸ್ಬೋದು. ಕಾಶಿ ವಿಶ್ವನಾಥನ ಅನುಗ್ರಹಕ್ಕೆ ಪಾತ್ರರಾದ್ವಿ ನಾವೆಲ್ಲ. ನಿಮಗೆ ಹಾಗೂ ನಿಮ್ಮ ಕುಟುಂಬದ ಎಲ್ಲರಿಗೂ ಈ ಒಂದು ಕಾಶಿ ವಿಶ್ವನಾಥನ ಅನುಗ್ರಹ ದೊರಕಲಿ ಅನ್ನೋ ಒಂದು ಮನೋಭಾವ ನಮ್ಮೆಲ್ಲರದ್ದು ಸಹಿತ. ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.